ಬಂಟ್ವಾಳ, ಸೆಕ್ಯುಲರ್ ಫ್ರಾನ್ಸಿಸ್ಕನ್ ಸಭೆ ಮತ್ತು ಫರ್ಲಾ ಮಹಿಳಾ ಸಂಘ ವೆಲಂಕಣಿ ಇದರ ಅಧ್ಯಕ್ಷರು ಮತ್ತು ಸದಸ್ಯರು ಪಾಸ್ಟ್ ಹಬ್ಬದ ಪ್ರಯುಕ್ತ ಆಶ್ರಮಕ್ಕೆ ಬಂದಿರುತ್ತಾರೆ. ಬರುವಾಗ ನಮಗೆ ಬೇಕಾದ ಬಟ್ಟೆ ಬರೆ, ನಮಗೆ ಬೇಕಾಗುವ ದಿನಸಿ ಸಾಮಾನುಗಳನ್ನು ತಂದಿರುತ್ತಾರೆ ಹಾಗೂ ಧನ ಸಹಾಯ ಮಾಡಿದ್ದಾರೆ. ನಮ್ಮ ಆಶ್ರಮವಾಸಿಗಳೊಂದಿಗೆ ಮಾತನಾಡಿ ಸಮಯವನ್ನು ಕಳೆದಿದ್ದಾರೆ. ಆಶ್ರಮವಾಸಿಗಳಿಗೆ ಸಿಹಿಯನ್ನು ಹಂಚಿದ್ದಾರೆ. ನಿಮಗೆ ದೇವರು ಆರೋಗ್ಯ, ಆಯಸ್ಸು, ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇನ್ನಷ್ಟು ಬಡವರಿಗೆ, ಅಸಮರ್ಥರಿಗೆ ಸಹಾಯ ಮಾಡುವ ಶಕ್ತಿ ದೇವರು ನಿಮಗೆ ಕರುಣಿಸಲಿ. ನಿಮ್ಮ ಎಲ್ಲ ಒಳ್ಳೆಯ ಉದ್ದೇಶಗಳು ಈಡೇರಲಿ. ನಿಮ್ಮ ಸಾಮಾಜಿಕ ಸೇವೆಯು ಹೀಗೆಯೇ ಮುಂದುವರಿಯಲಿ. ನಮ್ಮ ಸುರಕ್ಷಾ ಸೇವಾಶ್ರಮದವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾವೆಲ್ಲ ಆಶ್ರಮವಾಸಿಗಳು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಸೇವಾಶ್ರಮಕ್ಕೆ ಆಗಮಿಸಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮಾನ್ಯರೇ, ನಾವು ಬಂಟ್ವಾಳ ತಾಲೂಕಿನ ಫರ್ಲಾ ಎಂಬಲ್ಲಿ ವೆಲಂಕಣಿ ಮಾತೆ ಆರೋಗ್ಯ ಮಾತೆಯ ಚರ್ಚಿನಿಂದ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಚರ್ಚಿನಲ್ಲಿ ಹಲವಾರು ಸಂಘಟನೆಗಳು ಕಾರ್ಯಪ್ರವೃತ್ತವಾಗಿವೆ. ಅದರಲ್ಲಿ ಮುಖ್ಯವಾಗಿ ಸೆಕ್ಯುಲರ್ ಫ್ರಾನ್ಸಿಸ್ಕನ್ ವಾರ್ಡ್ ಮತ್ತು ಸ್ತ್ರೀ ಸಂಘಟನೆ ಎಂಬ ಎರಡು ಸಂಘಟನೆಗಳು ಒಟ್ಟು ಸೇರಿ ಹಲವಾರು ಮಂದಿ ಸ್ತ್ರೀಯರು ಹಾಗೂ ಒಬ್ಬರು ಪುರುಷರು ನಮ್ಮ ಜೊತೆಗೆ ಬಂದಿದ್ದಾರೆ. ನಮಗೆ ಈ ಆಶ್ರಮದ ಬಗ್ಗೆ ಇಲ್ಲಿ ಮೊದಲು ಬಂದಂತಹ ಕೆಲವರಿಂದ ವಿಷಯ ತಿಳಿಯಿತು. ಅದಕ್ಕೋಸ್ಕರ ನಾವು ಈ ವರ್ಷ, ಅಂದರೆ ನಾವು ಪ್ರತಿ ವರ್ಷ ಯಾವುದಾದರೂ ಒಂದು ಸೇವೆಯನ್ನು ಮಾಡುವಂತಹ ಒಂದು ನಿರ್ಣಯವನ್ನು ಮಾಡಿರ್ತೇವೆ, ಬಡವರಿಗೆ ಸ್ಪಂದಿಸುವಂಥದ್ದು. ಅದರಲ್ಲಿ ಈ ಸಮಯ ನಮ್ಮದು ಕಥೋಲಿಕ ಕ್ರೈಸ್ತರಿಗೆ ಉಪವಾಸ ಮಾಡಿ ಯೇಸು ಕ್ರಿಸ್ತರ ಕಷ್ಟದ ದಿನಗಳನ್ನು ಆಚರಣೆ ಮಾಡುವಂತಹ ಸಮಯ. ಅದೇ ಸಮಯದಲ್ಲಿ ನಾವು ಬಡವರಿಗೆ, ಅನಾರೋಗ್ಯ ಪೀಡಿತರಿಗೆ ಹಾಗೂ ದೀನ ದಲಿತರಿಗೆ ನಮ್ಮ ಸೇವೆಯನ್ನು ಕೊಡುವಂತಹ ಸಮಯ. ಏನಾದರೂ ಒಂದು ಹೂವು ಅಥವಾ ಹೂವಿನ ಎಸಳು ಅದನ್ನು ನಾವು ದಾನ ಮಾಡಿ ಪರರಿಗೆ ಒಳಿತನ್ನು ಮಾಡುವಂಥದ್ದು ಹಲವಾರು ವರ್ಷಗಳಿಂದ, ಅಂದರೆ ನಮ್ಮ ಚರ್ಚ್ ಪ್ರಾರಂಭವಾಗಿ ಸುಮಾರು 30 ವರ್ಷಗಳು ದಾಟಿವೆ. ಅಂದಿನಿಂದಲೂ ಇಂದಿನವರೆಗೆ ನಾವು ಈ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ. ಈ ಸಲ ನಾವು ಇಲ್ಲಿ ಒಬ್ಬರು ಮುಸ್ಲಿಂ ಮಹಿಳೆ ಆಯಿಷಾ ಎಂಬುವರು ಈ ಒಂದು ಆಶ್ರಮವನ್ನು ನಡೆಸ್ತಾರೆ ಎಂದು ಹೇಳುವಾಗ ನಮಗೆ ಏನೋ ಒಂದು ಆಲೋಚನೆ ಬಂತು. ನಾವು ಅವರನ್ನು ಹೋಗಿ ಭೇಟಿ ಮಾಡಿ ಬರುವ, ಅವರ ಸೇವೆಯನ್ನು ನಾವು ಕೂಡ ತಿಳಿದುಕೊಳ್ಳುವ. ಒಂದು ಮನೆಯಲ್ಲಿ ಒಂದು ಪ್ರಾಯದ ಹೆಂಗಸು ಅಥವಾ ಗಂಡಸು ಒಬ್ಬರು ಅನಾರೋಗ್ಯ ಪೀಡಿತರಾಗಿದ್ದರೆ ಅವರನ್ನು ನೋಡಿಕೊಳ್ಳುವುದು ಎಷ್ಟು ಕಷ್ಟ ಎಂದು ನಮ್ಮಲ್ಲಿ ಹಲವಾರು ಮಂದಿ ಅನುಭವಿಸಿದ್ದೇವೆ ನಾವು. ಹಾಗಿರುವಾಗ ಇಲ್ಲಿ 90 ಜನರನ್ನು, ಅದು ಕೂಡ ಎಲ್ಲ ಅನಾರೋಗ್ಯ ಪೀಡಿತರು, ಪ್ರಾಯದವರು, ಅಶಕ್ತರು ಅಂಥವರನ್ನು ಇಲ್ಲಿ ಒಟ್ಟು ಸೇರಿಸಿ ಅವರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಆಯಿಷರವರು ನಿಜವಾಗಿಯೂ ಧನ್ಯರು. ದೇವರೇ ಅವರಿಗೆ ಆಧಾರ, ಅವರಲ್ಲಿ ಧೈರ್ಯ. ಅವರು ಹೇಳಿದರು, ಆಂಬ್ಯುಲೆನ್ಸ್ನಲ್ಲಿ ನಾವು ಸೇವೆಯನ್ನು ಕೊಡ್ತಿದ್ದೇವೆ ಎಂದು. ಆದರೆ ಇಷ್ಟು ಜನರನ್ನು ಇಲ್ಲಿ ಸಾಕುವಂತಹ ಒಂದು ಧೈರ್ಯ ಅವರಿಗೆ ಬಂದದ್ದು ಮೆಚ್ಚುವಂತಹ ವಿಷಯ. ಇಲ್ಲಿ ಹಲವಾರು ಜಾತಿ ಧರ್ಮದ ಜನರು, ಇಲ್ಲಿ ಯಾವ ಜಾತಿ ಮತ ಭೇದ ಇಲ್ಲ. ಹೊರಗೆ ನಾವು ಮಾರ್ಗಕ್ಕೆ ಇಳಿದರೆ ಇದು ಹಿಂದೂ ದೇಶ, ಇದು ಹಿಂದೂಗಳು, ಇವರು ಕ್ರೈಸ್ತರು, ಇವರು ಮುಸ್ಲಿಮರು, ಅವರು ಜೈನರು, ಬೌದ್ಧರು ಎಂದು ಭೇದ ಭಾವ ನಮಗೆ ಕಂಡು ಬರ್ತದೆ. ಆದರೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ತಮ್ಮ ಮಕ್ಕಳಂತೆ, ತಮ್ಮ ಹೊಟ್ಟೆಯಲ್ಲಿ ಇದ್ದ ಮಕ್ಕಳಂತೆ ಅವರು ನೋಡಿಕೊಳ್ಳುವುದನ್ನು ನೋಡುವಾಗ ನಮಗೆ ಏನೋ ಒಂದು ರೀತಿಯ ಆನಂದ ಬಾಷ್ಪವೇ ಬರ್ತಾ ಇದೆ. ಯಾಕೆಂದರೆ ಇಷ್ಟು ಜನರಿಗೆ ಅವರು ಹೇಳ್ತಾರೆ, ಒಂದು ಹೊಟ್ಟೆಗೆ ಕೊಡುವಂಥದ್ದೇ ಒಂದು ಕಷ್ಟದ ವಿಷಯ. ಇದೇ ಕಾರ್ಯ ಅವರು ಇನ್ನೂ ಮುಂದುವರಿಸಲಿ. ನಮಗೆ ಇಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ನಾವು ಏನು ಅವರಿಗೆ ಹೆಚ್ಚಿನ ಸಹಾಯವನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ನಮ್ಮಿಂದ ಆದದ್ದು, ನಮ್ಮ ಚರ್ಚಿನ ಎಲ್ಲರನ್ನು, ಹೆಚ್ಚಿನವರನ್ನು ನಾವು ಬೇಡಿಕೊಂಡು ಏನೋ ಸ್ವಲ್ಪ ಕಾಣಿಕೆಯನ್ನು ತಂದಿದ್ದೇವೆ. ಅದನ್ನು ಉದಾರ ಮನಸ್ಸಿನಿಂದ ಸ್ವೀಕರಿಸಿ ಈ ನಮ್ಮ ಸಹೋದರ ಸಹೋದರಿಯರನ್ನು ನೀವು ಇನ್ನೂ ಮುಂದಕ್ಕೂ ಚೆನ್ನಾಗಿ ನೋಡಿಕೊಳ್ಳಲು ದೇವರು ನಿಮಗೆ ಆಶೀರ್ವಾದವನ್ನು ಕೊಡಲಿ. ನಿಮ್ಮ ಆರೋಗ್ಯವನ್ನು ಕಾಪಾಡಲಿ ಹಾಗೂ ನಿಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿಗಳು ದೊರೆಯಲಿ. ಇನ್ನೂ ನಿಮಗೆ ಹಲವಾರು ಜನರಿಂದ, ಸಮಾಜದಿಂದ ಸಹಾಯ ಹಸ್ತ
ನಿಮಗೆ ಸಿಗುವಂತಾಗಲಿ ಹಾಗೂ ಸರಕಾರವು ನಿಮ್ಮೊಡನೆ ಸ್ಪಂದಿಸಲಿ ಎಂದು ಹಾರೈಸಿ ನಮ್ಮ ಇಲ್ಲಿ ಬಂದು ಸೇರಿದ ಎಲ್ಲ ಬಂಧು ಭಗಿನಿಯರ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ವೆಲಂಕಣಿ ಮಾತೆಯ ಚರ್ಚ್ ಪರ್ಲ ನಾವೂರು ಬಂಟ್ವಾಳ ಇದರ ಅಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ವೆಲಂಕಣಿ ಮಾತಾ ಚರ್ಚ್ ಪರ್ಲ ವೆಲಂಕಣಿ ಮಾತಾ ಚರ್ಚ್ ಪರ್ಲ ಇದರ ಎಲ್ಲ ಸದಸ್ಯರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡು. ವೆಲಂಕಣಿ ಚರ್ಚ್ ಬಂಟ್ವಾಳ ಸದಸ್ಯರು ಒಳ್ಳೆಯದಾಗಲಿ. ವೆಲಂಕಣಿ ಚರ್ಚ್ ಬಂಟ್ವಾಳ ಸದಸ್ಯರು ಭಗವಾನ್ ಕುದುರೆ ದೇವರು ಒಳ್ಳೇದು ಮಾಡಿ. ದೇವರಡ್ಡೆ ಮಾಡ್ತಾರೆ. ವೆಲಂಕಣಿ ಮಾತೆ ಪರ್ಲ ನಾವೂರು ಬಂಟ್ವಾಳ ಇದರ ಎಲ್ಲ ಅಧ್ಯಕ್ಷರು ಸದಸ್ಯರಿಗೂ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. ವೆಲಂಕಣಿ ಮಾತೆ ಚರ್ಚ್ ಬಂಟ್ವಾಳ ಇದರ ಎಲ್ಲ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ಎಲ್ಲರಿಗೆ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಲಿ. ವೆಲಂಕಣಿ ಮಾತೆ ಚರ್ಚ್ ಬಂಟ್ವಾಳ ಇದರ ಸದಸ್ಯರಿಗೆ ದೇವರು ಒಳ್ಳೆಯದು ಶುಭ ವೆಲಂಕಣಿ ಚರ್ಚ್ ಅವರಿಗೆ ಒಳ್ಳೇದು ಮಾಡಲಿ. ವೆಲಂಕಣಿ ಚರ್ಚ್ ಅವರಿಗೆ ಒಳ್ಳೇದು ಮಾಡಲಿ.